ಲವ್ ಮ್ಯಾರೇಜ್ ಲಗ್ನ ಮಾಡ್ಯಾವ್ರಿ. ಹ್ಞೂ ಈಗಿನ ಲವ್ ಮಾಡಿದ್ದ ಹೊಳ್ಳಿ ಈಗಿನ ಲಗ್ನ ಮಾಡ್ಯಾವ್ರಿ. ಇಲ್ಲಿ ನಮ್ಮ ಮನೆ ಒಳಗೆ ಮಕ್ಕಳು ಅಂತ ಮನೆ ನಮ್ಮ ಮನೆ ಮರ್ಯಾದ ಅಂತ ಬಂತ್ರಿ. ಇಲ್ಲಿಗಲ್ ಅಫೇರ್ದು ವಿಡಿಯೋ ಹಸ್ಬೆಂಡ್ಗೆ ನಮ್ಮ ಅಕ್ಯೂಸ್ಗೆ ಅವ್ರ ವೈಫ್ ಫೋನಲ್ಲಿ ಸಿಕ್ತು. ಸಂಸಾರ ಅಂದ್ರೆ ನಂಬಿಕೆ, ದಾಂಪತ್ಯ ಅಂದ್ರೆ ಪರಸ್ಪರ ಗೌರವ. ಆದರೆ ಅದೇ ನಂಬಿಕೆನ ಬಂಡವಾಳ ಮಾಡಿಕೊಂಡು ಪ್ರೀತಿಯ ಹೆಸರಲ್ಲಿ ಮನೆಗೆ ಕರೆತಂದು ಕಟುಕನಂತೆ ಜೀವ ತೆಗೆದ್ರೆ. ಆಕೆ ಹೆಸರು ಭಾಗ್ಯಶ್ರೀ. ವಯಸ್ಸು ಕೇವಲ 23 ವರ್ಷ. ಬದುಕಿನಲ್ಲಿ ಸಾವಿರಾರು ಕನಸುಗಳನ್ನು ಕಾಣಬೇಕಾಗಿದ್ದ ಆ ಹೆಣ್ಣು ಮಗಳು ಇಂದು ಹೆಣವಾಗಿದ್ದಾಳೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. 6 ವರ್ಷಗಳ ಹಿಂದೆ ಮಹಾಲಿಂಗಪುರದ ಭಾಗ್ಯಶ್ರೀ ಗಲಗಲಿಯ ಪ್ರವೀಣ್ ಚಿಗಳೂರು ಕೈ ಹಿಡಿದು ಹೊಸ ಬಾಳಿಗೆ ಕಾಲಿಟ್ಟಿದ್ಲು. ಆದರೆ ಕಳೆದ 2 ವರ್ಷಗಳಿಂದ ಆ ಸಂಸಾರದಲ್ಲಿ ಅನುಮಾನದ ಹುಳು ತೂರಿಕೊಂಡಿತ್ತು. ಜಗಳ, ಕಿರುಕುಳ, ಮಾನಸಿಕ ಹಿಂಸೆಯಿಂದ ಬೇಸತ್ತ ಭಾಗ್ಯಶ್ರೀ ತನ್ನ ತವರು ಮನೆ ಸೇರಿದ್ಲು. ಕಳೆದ 2 ತಿಂಗಳಿಂದ ಶಾಂತಿಯ ನಿಟ್ಟುಸಿರು ಬಿಡ್ತಾ ಇದ್ದ ಆಕೆಗೆ ವಿಧಿ ಪ್ರವೀಣ್ ರೂಪದಲ್ಲಿ ಕಾದಿತ್ತು. ಇನ್ನಾದ್ರೂ ಚೆನ್ನಾಗಿ ಸಂಸಾರ ಮಾಡೋಣ, ಹಳೆಯದನ್ನೆಲ್ಲ ಮರೆತು ಬಿಡೋಣ ಅಂತ ಗೋಕರಿದ ಗಂಡನ ಮಾತುಗಳನ್ನ ಆ ಮುಕ್ತೆ ನಂಬಿದ್ಲು. ಮರಳಿ ತನ್ನ ಗಂಡನ ಮನೆಗೆ ಹೆಜ್ಜೆಯನ್ನ ಇಟ್ಲು. ಆದ್ರೆ ಆಕೆಗೆ ಗೊತ್ತಿರಲಿಲ್ಲ ತಾನು ಕಾಲಿಡ್ತಾ ಇರೋದು ಗಂಡನ ಮನೆಗಲ್ಲ, ಬದಲಿಗೆ ಮರಣ ಕೂಪಕ್ಕೆ ಅಂತ. ಜುಲೈ 27ರ ಶಾಪಗ್ರಸ್ತ ಸಂಜೆ ಮನೆಗೆ ಬಂದ ದಿನವೇ ಪ್ರವೀಣ್ ತನ್ನ ನೈಜ ರಾಕ್ಷಸ ರೂಪವನ್ನ ಹೊರಹಾಕಿದ. ಮನಸ್ಸಿನಲ್ಲಿದ್ದ ಅನುಮಾನದ ಬೆಂಕಿ ಮಧ್ಯದ ಅಮಲಿನಲ್ಲಿ ಕ್ರೌರ್ಯವಾಗಿ ಹೊರಚೆಲ್ಲಿತು. ಕೈಗೆ ಸಿಕ್ಕ ಕಟ್ಟಿಗೆ ಹಾಗೂ ರಾಡ್ನಿಂದ ಆಕೆಯ ಮೇಲೆ ಮೃಗದಂತೆ ಎರಗಿ ಬಿದ್ದ. ಭಾಗ್ಯಶ್ರೀ ನೋವಿನಿಂದ ಅತ್ಲು, ಕಿರುಚಾಡಿದ್ಲು, ಜೀವ ಭಿಕ್ಷೆ ಬೇಡಿದ್ಲು. ಆದ್ರೆ ಆ ನರ ರಾಕ್ಷಸನಿಗೆ ಆಕೆಯ ಕಣ್ಣೀರು ಕಾಣಿಸಲಿಲ್ಲ. ಒಂದು ಗಂಡ್ರಿ ಒಬ್ಬಕಿನ್ನ ಲವ್ ಮ್ಯಾರೇಜ್ ಆದಾರ. ಲವ್ ಮ್ಯಾರೇಜ್ ಲಗ್ನ ಮಾಡ್ಯಾವ್ರಿ. ಹ್ಞೂ ಈಗಿನ ಲವ್ ಮಾಡಿದ್ದ ಹೊಳ್ಳಿ ಈಗಿನ ಲಗ್ನ ಮಾಡ್ಯಾವ್ರಿ. ಲಗ್ನ ಮಾಡಿ ಲಗ್ನ ಮಲ್ಲಿಕ ಏನೋ ಆಕೆ ಲವ್ ಮಾಡಿದ ಒಬ್ಬ ವ್ಯಕ್ತಿನ ಅವಂಗೆ ಕಾಂಟ್ರಾಕ್ಟ್ ಇರ್ತದೆ. ಹಿಂಗೆ ಆ ಸಂಬಂಧ ಅದು ವಿಪರೀತಿ ಆಗ್ತದೆ, ಅದು ವಿಭೋಗಕ್ಕೆ ಹೋಗ್ತದೆ. ನಮ್ಮ ಮಗ ನೋಡಿ ಸಾಕಾಗಿ ಈ ಪ್ರಕಾರ ಮಾಡಿರ್ಬೋದು ಅನ್ಸಕ್ಕದ. ಯಾರಿಗೆ ನಮಗೆ ತಿಳಿಸಿ ಅಲ್ಲ ಆ ವಿಷಯ ನಮಗೆ ಗೊತ್ತೂ ಇಲ್ಲ. ನನ್ನ ಮಗನೂ ಹೇಳಿಲ್ಲ, ಆ ಮಗ ಸೊಸೆನೂ ಹೇಳಿಲ್ಲ. ಹೀಗಾಗಿ ನಮಗೇನು ಗೊತ್ತಿಲ್ಲ, ಅದು ನಮಗೆ ತಿಳಿಸಿಲ್ಲ. ಸುಮ್ಮ ಈಗ ಗೊತ್ತಾಗತೈತೆ. ಅದು ಮಾನ್ಯ ಇದಕ್ಕೆ 1 ತಿಂಗಳಿಂದ ಗೊತ್ತಾಗತ್ತೆ ನಾವು. ಇಲ್ಲರಿ 7ನೇ ಮಟ್ಟ ಅಲ್ಲಿ ಕಲ್ತಾಳ್ರಿ. 8th 9th 10th ಇಲ್ಲಿ ಕಲ್ತಾಳ್ರಿ. ಸೆಕೆಂಡ್ ಇಯರ್ 4 ವರ್ಷ ಇಲ್ಲಿ ಕಲ್ತಾಳ್ರಿ. ಒಬ್ಬ ನೀರು ಮಾತಾಡಿ ನಾರು ಮಾತಾಡ್ತೀನಿ ಹಿಂಗಾಯ್ತು. ಇಲ್ಲಪ್ಪ ಮನೆ ಅಂತಾರೆ ಇವ್ರ ಸ್ವಾದ ಮಾಡಿ ಮಗಳ ರೀ, ಮೊಮ್ಮಗಳ ಮನೆ ನಾನು ಹೆಂಡತಿ ಸ್ವಾದ ಮಾಡಿ ಮೊಮ್ಮಗಳು ತೊಗೊಂಡಿವ್ರಿ. ಹಿಂಗೆ ಸಂಬಂಧಕ್ಕೆ ಆಯ್ತು. ಅದಕ್ಕೆ ನಾವು ವಿಚಾರ ಮಾಡಲಿಲ್ಲ. ಮತ್ತು ಏನೋ ಗುಪ್ತಾಗಿ ನಾವು ವಿಚಾರ ಮಾಡೋಕೆ ಹೋಗಿ ಹೋಗಲಿ ಇರಲಿ ಮನೆಯಂದು ಏನು ಯಾರೋ ಬಾಡಿತದ. ನಾವೇನು ಬಡಿದಾಕಿದ್ದಕ್ಕಲ್ಲಿ ನಾವು ಅವ್ರಿಗೂ ಹಾಕಿ ಹೊಡ್ತೀನಿ. ನಾ ಬಿಡ್ಸೋಕೆ ಹೋಗಿದಾರ, ನೀ ಯಾಕೆ ನೀವು ಬಿಡಿಸ್ತಾರೆ, ನೀವು ಸುಮ್ಸ್ತಾರೆ, ಆಕೆಗೆ ನೀವು ಯಾಕೆ ಸಪೋರ್ಟ್ ಮಾಡ್ತೀರಿ, ನಮಗೆ ಗೊತ್ತಿಲ್ಲ ಅದು. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡು ರಕ್ತ ಸಿಕ್ತಳಾಗಿದ್ದ ಭಾಗ್ಯಶ್ರೀಯನ್ನ ಅಷ್ಟಕ್ಕೆ ಬಿಡದ ಪ್ರವೀಣ್ ಆಕೆಯ ಕುತ್ತಿಗೆಗೆ ನೇಣು ಕುಣಿಕೆ ಬಿಗಿದ. ಆಕೆ ಉಸಿರುಗಟ್ಟಿ ಪ್ರಾಣ ಸಂಕಟದಿಂದ ಒದ್ದಾಡ್ತಾ ಇದ್ದಾಗ ಆತನಲ್ಲಿ ಸ್ವಲ್ಪವೂ ಕರುಣೆ ಬರಲಿಲ್ಲ. ಬದಲಿಗೆ ತನ್ನ ಫೋನ್ ತೆಗೆದು ಭಾಗ್ಯಶ್ರೀಯ ತಂದೆ ತಾಯಿಗೆ ಅಂದ್ರೆ ತನ್ನದೇ ಅತ್ತೆ ಮಾವನಿಗೆ ವಿಡಿಯೋ ಕಾಲ್ ಮಾಡಿದ. ನೋಡಿ, ನಿಮ್ಮ ಮಗಳು ಹೇಗೆ ಸಾಯ್ತಿದ್ದಾಳೆ ಅಂತ ಪ್ರಾಣ ಸಂಕಟದಲ್ಲಿ ಒತ್ತಾಡ್ತಾ ಇದ್ದ ಪತ್ನಿಯ ದೃಶ್ಯವನ್ನ ಹೆತ್ತವರಿಗೆ ತೋರಿಸಿ ವಿಕೃತ ಆನಂದಪಟ್ಟ. ತನ್ನ ಮೊಬೈಲ್ನಲ್ಲೂ ಆ ಘೋರ ದೃಶ್ಯವನ್ನ ರೆಕಾರ್ಡ್ ಮಾಡಿಕೊಂಡ. ಆ ವಿಡಿಯೋದಲ್ಲಿ ಹಿಂಭಾಗದಲ್ಲಿ ಅವರ ಮದುವೆಯ ಶುಭ ಕೋರುವ ಹೆಸರುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಮದುವೆಯ ಬಾಂಧವ್ಯಕ್ಕೆ ಇದಕ್ಕಿಂತ ದೊಡ್ಡ ಅಪಮಾನ, ಘೋರ ದುರಂತ ಇನ್ನೊಂದಿದೆಯೇ? ಸ್ಥಳಕ್ಕೆ ದೌಡಾಯಿಸಿದ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹಾಗೂ ಬೀಳಗಿ ಪೊಲೀಸರು ಘಟನಾ ಸ್ಥಳವನ್ನ ಕಂಡು ಬೆಚ್ಚಿಬಿದ್ರು. ಸ್ಥಳದಲ್ಲಿ ಮದ್ಯದ ಬಾಟಲಿಗಳು, ಹಲ್ಲೆಗೆ ಬಳಸಿದ ರಾಡ್ ಹಾಗೂ ಸಾವಿನ ಭಯಾನಕ ಗುರುತುಗಳಿದ್ವು. ಪ್ರವೀಣ್ ಪತ್ನಿಯ ಮೇಲೆ ಅನೈತಿಕ ಸಂಬಂಧದ ಅನುಮಾನ ಹೊಂದಿದ್ದ. ಆಕೆಯ ಅಶ್ಲೀಲ ವಿಡಿಯೋಗಳು ತನ್ನದೇ ಮೊಬೈಲ್ನಲ್ಲಿ ಸಿಕ್ಕಿವೆ ಅಂತ ತನ್ನ ಕ್ರೌರ್ಯವನ್ನ ಸಮರ್ಥಿಸಿಕೊಳ್ಳಲು ಯತ್ನಿಸಿದ.
ಆದರೆ ಅನುಮಾನ ಏನೇ ಇರಲಿ, ಒಂದು ಜೀವವನ್ನ ಈ ರೀತಿ ಕಟುಕನಂತೆ ವಿಕೃತವಾಗಿ ಹಿಂಸಿಸಿ ಕೊಲ್ಲುವ ಹಕ್ಕು ಈ ಸಮಾಜದಲ್ಲಿ ಯಾರಿಗಿದೆ? ಆಯಿತು, ಒಂದು ರೀತಿ ಕನ್ಫರ್ಮ್ ಆಯಿತು. ಹಸ್ಬೆಂಡ್ ಅವ್ರದ್ದು ವೈಫ್ದು ಇದು ಆ ಥರ ವೀಡಿಯೋ ಜೊತೆಗೆ ಅವ್ರದ್ದು ಇಲ್ಲಿಗಲ್ ಅಫೇರ್ದು ವೀಡಿಯೋ ಕೂಡ ತುಂಬ ಜನಕ್ಕೆ ಅವರೇ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ಹಸ್ಬೆಂಡ್ ಅವ್ರ ಫೋನ್ ಮುಖಾಂತರ ಬೇರೆ ಫ್ರೆಂಡ್ಸ್ಗೆ ಕಳಿಸಿದ್ದಾರೆ. ಹಾಂ, ಇಲ್ಲಿಗಲ್ ಅಫೇರ್ದು ವೀಡಿಯೋ ಹಸ್ಬೆಂಡ್ಗೆ, ನಮ್ಮ ಅಕ್ಯೂಸ್ಗೆ ಅವ್ರ ವೈಫ್ ಫೋನಲ್ಲಿ ಸಿಕ್ತು, ಕೆಲವು ವೀಡಿಯೋಸ್ ಸಿಕ್ತು. ಆ ವೀಡಿಯೋಸ್ ಇವನು ಅಕ್ಯೂಸ್ ಅವನ ಫೋನಲ್ಲಿ ತಗೊಂಡು ಅವ್ರು ಕೆಲವು ಫ್ರೆಂಡ್ಸ್ಗೆ ಕಳಿಸಿದ್ದಾರೆ ಆ ಥರ. ಹಾಂ, ಮತ್ತು ಅವ್ರ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ, ನಮಗೆ ಗೊತ್ತಿತ್ತು ಈ ಥರ ಅಫೇರ್ ಇದೆ ಅಂತ. ಹುಡುಗಿನ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ. 3 to 4 ಇಯರ್ಸ್ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. 2 ವರ್ಷ ತವ್ರ ಮನೆಗೆ ಗೊತ್ತಿಲ್ಲ. 2 ವರ್ಷದಿಂದ ಸ್ವಲ್ಪ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಲಾಸ್ಟ್ 1.5 ಮಂತ್ ಇಲ್ಲ, ಈ ಘಟನೆಗಿಂತ ಲಾಸ್ಟ್ 1.5 ಮಂತ್ ಹಿಂದೆ ತವ್ರ ಮನೆಯಲ್ಲಿ ಇದ್ದರು. ನಿನ್ನೆ ಕರ್ಕೊಂಡ್ಬಂದಿದ್ರು. ಸುಮಾರು 5:45 ನಾವು ವಾಟ್ಸಪ್ ಕಾಲ್ ಮುಖಾಂತರ ಇವರಿಗೆ ಏನು ವಾಟ್ಸಪ್ಪಲ್ಲಿ ವೀಡಿಯೋ ಏನು ಕಳಿಸಿದ್ದಾರೆ ಆ ಗಂಡ ಅವನ ಹುಡುಗಿ ಅವ್ರ ವೈಫ್ ತಂದೆಗೆ, ಆ ಪ್ರಕಾರ ಟೈಮ್ 5:43 ಇತ್ತು. ಸುಮಾರು ಅದೇ ಟೈಮ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅದೇನೋ ವಿಡಿಯೋ ಕರೆ ಮಾಡಿ ಅವನ ಅಫೇರ್ ಇಟ್ಕೊಂಡಿದ್ದಲ್ಲ, ಆ ಹುಡುಗನಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾನಂತೆ. ಅವನು ಚೆಕ್ ಮಾಡಬೇಕು. ಅವ್ರ ಫೋನ್ ನಾವು ತೊಗೊಂಡಿದ್ದೀವಿ, ಎಕ್ಸ್ಟ್ರಾಕ್ಷನ್ಗೆ ಹಾಕಿದ್ದೀವಿ. ಯಾರ್ಯಾರು ಕಾಲ್ ಮಾಡಿದ್ದಾರೆ, ಏನಿದೆ, ಏನಾದ್ರು ಡಿಲೀಟೆಡ್ ಡೇಟಾ ಇದೆ ಅದು ಕೂಡ ನಾವು ರಿಕವರ್ ಮಾಡ್ತೇವೆ. ಇಂದು ಭಾಗ್ಯಶ್ರೀ ಇಲ್ಲ. ಆಕೆಯ ಪ್ರಾಣ ಸಂಕಟದ ಕೊನೆಯ ಕ್ಷಣಗಳು ಆಕೆಯ ಹೆತ್ತವರ ಕಣ್ಣಲ್ಲಿ, ಮನಸ್ಸಿನಲ್ಲಿ ಎಂದಿಗೂ ಮಾಸದ ರಕ್ತ ಸಿಕ್ತ ಗಾಯಗಳಾಗಿ ಉಳಿದು ಬಿಟ್ಟಿವೆ. ಪ್ರವೀಣ್ ಇಂದು ಕಂಬಿ ಎಣಿಸ್ತಿದ್ದಾನೆ. ಆದರೆ ಅನುಮಾನ ಎನ್ನುವ ವಿಕೃತ ಮನಸ್ಥಿತಿ ಮತ್ತು ಮದ್ಯದ ಅಮಲು ಸೇರಿ ಒಂದು ಹೆಣ್ಣಿನ ಬದುಕನ್ನ ಹೇಗೆ ಅಂತಿಮಗೊಳಿಸಿತು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿ ನಿಂತಿದೆ. ಲವ್ ಮ್ಯಾರೇಜ್ ಲಗ್ನ ಮಾಡಿದ್ರು. ಆಕಿನ ಲವ್ ಮಾಡಿದ್ದ, ಹಳ್ಳಿಕಿನ ಲಗ್ನ ಮಾಡಿದ್ರು. ಯಾವ್ದ್ರಿಂದಾರೆ ಇಲ್ಲ, ನಮ್ಮ ಮನೆ ಒಳಗೆ ಮಕ್ಕಳು ಅಂತ ಮನೆ, ನಮ್ಮ ಮನೆ ಮರ್ಯಾದ ಅಂತ ಬಂತ್ರಿ. ಇಲ್ಲಿಗಲ್ ಅಫೇರ್ದು ವೀಡಿಯೋ ಹಸ್ಬೆಂಡ್ಗೆ, ನಮ್ಮ ಅಕ್ಯೂಸ್ಗೆ ಅವ್ರ ವೈಫ್ ಫೋನಲ್ಲಿ ಸಿಕ್ತು.